ನಮಸ್ತೆ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಭಿನವ ಕೆಂಪೇಗೌಡ ಸುದ್ದಿವಾಹಿನಿ. ಇದು ಕನ್ನಡಿಗರ ಆಸ್ತಿ, ಕರುನಾಡ ಸುದ್ದಿಯೇ ಜಾಸ್ತಿ. ಪ್ರಿಯ ವೀಕ್ಷಕರೇ, ಕೆಂಪಸಾಗರ ಕೆರೆ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ. ಆದರೆ ಈ ಕೆರೆ ಎಲ್ಲಿದೆ, ಹೇಗಿದೆ ಎಂಬ ಬಗ್ಗೆ ಸರಿಯಾದ ಮಾಹಿತಿ ನಮ್ಮ ಯಾರಿಗೂ ಇರೋದಿಲ್ಲ ಅಲ್ವಾ? ಬನ್ನಿ ಪ್ರಿಯ ವೀಕ್ಷಕರೇ, ಆ ಕೆರೆಯ ಬಗೆಗೆ ಕೊಂಚ ತಿಳ್ಕೊಳ್ಳೋಣ ಅಲ್ವೇ? ಐತಿಹಾಸಿಕ ತಾಣಗಳಾದ ಸವನದುರ್ಗದಿಂದ 15 ಕಿಲೋಮೀಟರ್, ಶಿವಗಂಗೆಯಿಂದ 26 ಕಿಲೋಮೀಟರ್, ಉತ್ರಿ ಬೆಟ್ಟದಿಂದ 10 ಕಿಲೋಮೀಟರ್, ಮಾಗಡಿ ನಗರದಿಂದ 8 ಕಿಲೋಮೀಟರ್ ಅಂತರದಲ್ಲಿರುವ ಈ ಕೆಂಪಸಾಗರ ಕೆರೆ ಇತಿಹಾಸಕಾರರ ಪ್ರಕಾರ ಸುಮಾರು 100 ಎಕರೆ ಇದ್ದುದಾಗಿ ಕೆರೆಗೆ ಸಂಬಂಧಿಸಿದಂಥ ಅಲ್ಲಿನ ಶಾಸನದಲ್ಲಿ ಉಲ್ಲೇಖವಾಗಿದೆ. ಎರಡು 2000 ಇಸ್ವಿಯಲ್ಲಿ ತುಂಬಿದಂತಹ ಕೆರೆ ಮತ್ತೆ ಧಾರಾಕಾರವಾಗಿ ಬಿದ್ದ ಮಳೆಯಿಂದ 2023 ಇಸ್ವಿಯಲ್ಲಿ ಕೆರೆ ತುಂಬಿತ್ತು. ರೈತರಿಗೆ, ಪ್ರಾಣಿ ಪಕ್ಷಿಗಳಿಗೆ, ರೈತರ ಉಳಿಮೆಗೆ, ಕುಡಿಯುವ ನೀರಿಗೂ ಅನುಕೂಲವಾಗಲಿದ್ದು ದೂರದೃಷ್ಟಿಯಿಂದ ಮಾಗಡಿ ಕೆಂಪೇಗೌಡ ನಿರ್ಮಿಸಿದ ವಿಶಾಲವಾದ ಕೆರೆ ಇದಾಗಿದೆ. ಅವರು ಹಾಕಿದ ಬುನಾದಿ ಇಂದಿಗೂ ಸಹ ಕೆರೆ ಕೋಡಿ ಬಿದ್ದಾಗ ಕೋಡಿಯ ಮುಖಾಂತರ ಹೊರಗೆ ಹರಿದಂಥ ನೀರನ್ನು ನೋಡಿದಂಥ ಕೆಂಪಸಾಗರ, ಜುಟ್ಟನಹಳ್ಳಿ, ಅಸಟ್ಟಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮದ ಜನರು ಗ್ರಾಮದ ದೇವತೆಯನ್ನು ಕೆರೆಯ ಹೇರಿ ಮೇಲೆ ಕರೆತಂದು ಕೋಡಿಯ ಬಾಗಿಲಲ್ಲಿರುವ ಆಂಜನೇಯನಿಗೆ ಮತ್ತು ದೇವರುಗಳಿಗೆ ಸಾಷ್ಟಾಂಗ ಪೂಜೆ ಸಲ್ಲಿಸಿ ಗಂಗಾ ಮಾತೆಗೆ ಬಾಗಿನ ಸಮರ್ಪಿಸಿ ತಾಯಂದಿರು, ರೈತರು, ಮುಖಂಡರು ಎಲ್ಲರೂ ಒಮ್ಮತದಿಂದ ಪೂಜೆ ಸಮರ್ಪಿಸಿ ಸದಾ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥಿಸುತ್ತಾರೆ.
ಸರಿಸುಮಾರು 600ರಿಂದ 700 ವರ್ಷಗಳ ಇತಿಹಾಸವುಳ್ಳ ಕೆರೆ ಇದಾಗಿದ್ದು, ಈ ಕೆರೆಯು ಸಂಪೂರ್ಣ ತುಂಬಿ ಕೋಡಿ ಬಿದ್ದದ್ದು 22 ವರ್ಷಗಳೇ ಕಳೆದಿವೆ. ಆದರೆ ಕಾಕತಾಳೀಯವೆನ್ನು ಅಂತೀರಿ, ಕೆಂಪೇಗೌಡರ ಪ್ರತಿಮೆ ಅನಾವರಣವನ್ನು ರಾಜ್ಯ ಸರ್ಕಾರವು ಬೆಂಗಳೂರಿನಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ನೆರವೇರಿಸಿದ ಆ ಗಳಿಗೆಯನ್ನು ಗೊತ್ತಿಲ್ಲ. ಆ ಶುಭ ಗಳಿಗೆಯಿಂದರ ನಿರಂತರವಾಗಿ ಧಾರಾಕಾರವಾದ ಮಳೆ ಸುರಿದು 22 ವರ್ಷಗಳ ನಂತರ ಕೆಂಪೇಗೌಡರ ವಿಶ್ರಾಂತಿ ಸ್ಥಳವಾದ ಕೆಂಪಸಾಗರ ಕೆರೆಯಿಂದ ತುಂಬಿ ಕೋಡಿ ಬಿದ್ದುದು ಸ್ಥಳೀಯ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಗ್ರಾಮಗಳ ದೇವತೆಗಳನ್ನು ಹೊತ್ತೊಯ್ದು ಕೆಂಪಸಾಗರ ಕೆರೆಯಲ್ಲಿ ಗಂಗಾರ್ಚನೆ ಮಾಡುತ್ತಾ ಹಬ್ಬದ ರೀತಿಯಲ್ಲಿ, ಸಡಗರದ ರೀತಿಯಲ್ಲಿ ಸಂಭ್ರಮಿಸುತ್ತಿದ್ದಾರೆ. ಅದೇ ಶುಭ ಸಂದರ್ಭದಲ್ಲಿ ಮಳೆರಾಯನಿಗಾಗಲಿ ಅಥವಾ ಕೆಂಪಸಾಗರದ ಕೆರೆಯಲ್ಲಾಗಲಿ ಏನಾದರೂ ದೋಷಗಳು ನಿವಾರಣೆಯಾಗಲಿ ಎಂದು ತೆಪ್ಪೋತ್ಸವದ ಮೂಲಕ ಒಂದು ಮೇಕೆಯನ್ನು ಕೂರಿಸಿ ಆರತಿ ಹಾಗೂ ಪೂಜೆ ಸಲ್ಲಿಸಿ ಅರ್ಚಕರು ಸೇರಿದಂತೆ 3 ತೆಪ್ಪಗಳಲ್ಲಿ ಕೆರೆ ಮಧ್ಯಭಾಗಕ್ಕೆ ಮೇಕೆಯನ್ನು ಕೊಂಡೊಯ್ಯುತ್ತಾರೆ. ಆರತಿ, ಕಳಸ, ಅದರ ಜೊತೆ ಮೇಕೆಯನ್ನು ಸಹ ಅಲ್ಲೇ ಬಿಟ್ಟು ಇನ್ನೆರಡು ತೆಪ್ಪದಲ್ಲಿ ಕೋಡಿಯ ಮುಖೆಯನ್ನು ಹೊರಗೆ ಬರುತ್ತಾರೆ. ಯಾವುದೇ ದೋಷಗಳಿದ್ದರೂ ನಿವಾರಣೆ ಆಗುತ್ತದೆಂಬ ದೃಢ ನಂಬಿಕೆಯಿಂದ ಈ ಆಚರಣೆಯನ್ನು ತುಂಬು ಹೃದಯದಿಂದ ಆಚರಿಸಿಕೊಂಡು ಬರ್ತಿದ್ದಾರೆ. ಕೆಂಪಸಾಗರದ ಜನತೆ ಹಾಗೂ ಸುತ್ತಮುತ್ತಲ ಗ್ರಾಮದ ಜನರು ಪೂರ್ವಿಕರ ನಂಬಿಕೆಯಂತೆ ಆಚರಿಸುತ್ತಾ ಬಂದಿರುವುದು ಹೆಮ್ಮೆಯ ವಿಷಯ. ಈ ಕೆಂಪಸಾಗರ ಹಾಗೂ ಸುತ್ತಮುತ್ತ ಇರುವ ಗ್ರಾಮಸ್ಥರಿಗೆ ಎಕೆಜಿ ಟಿವಿ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. ಮಾಗಡಿ ಕ್ಷೇತ್ರ ಅಂದರೆ ಪುಣ್ಯಭೂಮಿ, ತಪೋವನ, ಎಲ್ಲರನ್ನ ಆರಾಧಿಸುವಂಥ ಒಂದು ಪುಣ್ಯಕ್ಷೇತ್ರ, ಶಾಂತಿ ಬೀಡು. ಮಾಗಡಿ ಕೆಂಪೇಗೌಡರು ಖ್ಯಾತಿಯನ್ನು ಪಡೆದು ರೈತರಿಗೋಸ್ಕರ 364 ಕೆರೆಗಳನ್ನು ಕಟ್ಟಿಸಿದಂಥ ಪುಣ್ಯಾತ್ಮರ ನಾಡಲ್ಲಿ ನಾವಿದ್ದೀವಿ. ಇವತ್ತು ಈ ನೋಡಿದಂತಹ ಕೆರೆ 22 ವರ್ಷಗಳ ಹಿಂದೆ ತುಂಬಿತ್ತು ಅಂತ ಹೇಳಿ ಗ್ರಾಮಸ್ಥರೆಲ್ಲರೂ ಸಹ ಹೇಳ್ತಾ ಇದ್ದಾರೆ. ಈ ಸಾರಿ ಕೆಂಪೇಗೌಡರ ಪುತ್ಥಳಿ ನಿರ್ಮಾಣದ ಹೆಸರನ್ನು ಪ್ರಾರಂಭ ಮಾಡಿದ ದಿವಸದಿಂದ ನಿರಂತರವಾಗಿ ಮಳೆ ಹುಯ್ತಾನೇ ಇದೆ, ವರುಣನ ಆಶೀರ್ವಾದ ಸಿಗ್ತಾನೇ ಇದೆ. ಹಾಗಾಗಿ ಇವತ್ತೆಲ್ಲ ಕಟ್ಟೆಗಳು, ಕಲ್ಯಾಣಿಗಳು, ಕೆರೆಗಳು, ಸಮುದ್ರದ ಹಾಗೆ ಕೆರೆಗಳು ತುಂಬ್ತಾ ಇದೆ. ಇವತ್ತು ಎಲ್ಲ ಕೆರೆಗಳು ಕೋಡಿಯಾಗಿದೆ. ನಿಜವಾಗಲೂ ಆ ಕೆಂಪೇಗೌಡರ ಶಕ್ತಿ, ಆ ದಾನ ಧರ್ಮದ ಶಕ್ತಿ, ಅವರ ಪ್ರತಿಷ್ಠಾಪನೆಯ ದಿನದಂದು ಎಲ್ಲ ಭಾಗದಲ್ಲೂ ಸಮುದ್ರ ಆಗಿ ನೀರು ಹರಿತದೆ ಅಂದರೆ ಆ ಪುಣ್ಯಾತ್ಮನ ಸ್ಮರಣೆಯನ್ನು ನಾವೆಲ್ಲರೂ ಮಾಡೋದು ಬಹಳ ಮುಖ್ಯವಾಗಿದೆ. ಇವತ್ತು ಯಾವುದೇ ನಮ್ಮ ಜಿಲ್ಲೆ, ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಕೆರೆ, ಕುಂಟೆಗಳು ಎಲ್ಲ ತುಂಬಿ ತುಳುಕ್ತಾ ಇದೆ ಅಂದರೆ ಆ ಕೆಂಪೇಗೌಡರ ಹೆಸರು ಯಾವತ್ತು ಅಭಿವೃದ್ಧಿಯ ಕಾರ್ಯಕ್ರಮ ಪ್ರಾರಂಭವಾಯಿತು ಸರ್ಕಾರದಿಂದ, ಅಂದಿನಿಂದ ಇವತ್ತಿನವರೆಗೂ ಮಳೆ ಸಮೃದ್ಧಿಯಾಗಿ ಆಗ್ತಾ ಇದೆ. ಅದೊಂದು ಸಂಕೇತ ಸಾಕು. ಮಾಗಡಿ ಕೆಂಪೇಗೌಡರ ಶಕ್ತಿ ಏನಿತ್ತು, ಅವರ ಧರ್ಮ ಏನಿತ್ತು, ಅವರ ಪ್ರಾಮಾಣಿಕತೆ ಏನಿತ್ತು, ಅವರ ನಿಷ್ಠೆ ಏನಿತ್ತು, ಎಲ್ಲರ ಮೇಲೆ ಅವರು ಇದ್ದಂಥ ಪ್ರೀತಿ ಏನಿತ್ತು, ರೈತರಿಗೆ ಏನೇನು ಕೊಡುಗೆಯನ್ನು ಕೊಟ್ಟಿದ್ರು, ಎಲ್ಲರೂ ಸಮೃದ್ಧಿಯಾಗಿ ಇವತ್ತು ನಾವು ಬಾಳ್ತಾ ಇದ್ದೀವಿ ಅಂದರೆ ಅದು ಕೆಂಪೇಗೌಡನ ಸ್ಮರಣೆನ ನಾವು ನೀವೆಲ್ಲರೂ ಮಾಡಬೇಕಾಗ್ತದೆ. ಇವತ್ತೇನು ಕೆರೆ ತುಂಬಿ ತುಳುಕ್ತಾ ಇದೆ, ಹಂಗೆ ನಮ್ಮ ಮಾಗಡಿ ತಾಲೂಕಲ್ಲಿ ಯಾವಾಗಲೂ ಶಾಂತಿ, ನೆಮ್ಮದಿ, ಬೆಳೆ ಎಲ್ಲವೂ ಸಮೃದ್ಧಿಗೆ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. Kempegowda.